ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಬ್ಯಾಡ್ರಳ್ಳಿ ನಿವಾಸಿಗಳೇ ಹುಷಾರ್, ಎಲ್ಲೂ ಹೋಗಿಲ್ಲ ಚಿರತೆ, ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇದೆ. ಹೀಗಾಗಿ ನೀವು ಹೊರಗಡೆ ಬರಬೇಕು ಅಂದ್ರೆ ಎಚ್ಚರಿಕೆ ವಹಿಸಬೇಕಿದೆ. ಬೆಳಗ್ಗೆ ಹಾಗೂ ರಾತ್ರಿ ಹೊತ್ತು ಮಾತ್ರ ಚಿರತೆ ಪ್ರತ್ಯಕ್ಷ ಆಗ್ತಿದೆ, ಓಡಾಡ್ತಾ ಇದೆ. ಭಾರತ್ ನಗರದಲ್ಲಿ ಕಾಡಿನಂತೆ ಬೆಳೆದಿರುವಂತ ಗಿಡ ಮರ ಗಿಡಗಂಟೆಗಳು, ಹೀಗಾಗಿ ಚಿರತೆ ಅಲ್ಲೇ ಇರುವಂತ ಸಾಧ್ಯತೆ ಹೆಚ್ಚಾಗಿದೆ. ಚಿರತೆ ಓಡಾಟದ ಬಗ್ಗೆ ಅಷ್ಟಾಗಿ ಸುಳಿವು ಸಿಕ್ಕಿಲ್ಲ, ಬಟ್ ಚಿರತೆ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ ಅಂತ. ಸದ್ಯ ಈ ಏರಿಯಾದ ಹಲವು ನಾಯಿಗಳು ಕಣ್ಮರೆ ಆಗಿವೆ. ಚಿರತೆಯೇ ನಾಯಿಗಳನ್ನ ತಿಂದು ಹಾಕಿರುವ ಸಾಧ್ಯತೆ ಕೂಡ ಇದೆ. ಚಿರತೆ ಕಾಣಿಸ್ಕೊಂಡು 2 ದಿನ ಆದ್ರೂ ಕೂಡ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಿದೆ. ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಸಿಸಿಟಿವಿಯನ್ನ ಅಬ್ಸರ್ವ್ ಮಾಡಬೇಕಿತ್ತು. ಇಲಾಖೆ ಬೇಜವಾಬ್ದಾರಿತನ ಇದು. ಕಾಟಾಚಾರಕ್ಕೆ ಬರ್ತಾರೆ ಹೋಗ್ತಾರೆ, ಸಿಬ್ಬಂದಿ ಏನೂ ಕೆಲಸ ಮಾಡ್ತಿಲ್ಲ. ನಾವಿಲ್ಲಿ ಭಯದಲ್ಲಿ ಓಡಾಡುವಂತಾಗ್ಬಿಟ್ಟಿದೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿರತೆ ಓಡಾಟದ ಸಿಸಿಟಿವಿ ದೃಶ್ಯವನ್ನ ನೀವು ಕೂಡ ನಿನ್ನೆಯಿಂದ ಗಮನಿಸ್ತಾ ಇದ್ದೀರಿ. ಸದ್ಯ ಅಲ್ಲಿರುವಂತ ಸ್ಥಳೀಯರಿಗೆ ಆತಂಕ ಎದುರಾಗಿದೆ. ಯಾವಾಗ ಚಿರತೆ ಸೆರೆ ಹಿಡಿತೀರಿ ಅಂತ. ಅಣ್ಣ ನಿನ್ ಪಕ್ಕ ನೋಡಿದ್ಯಾ? 100% ನಂಬದಾ? ಇಲ್ಲಿಂದ ಬರೋದು ಫಸ್ಟ್ ಆ ಕಡೆ ಬಸ್ ಬಂತು. ಬಸ್ ಬಂದಾಗ ನಿಲ್ಸ್ಬಿಟ್ರು. ಅಲ್ಲಿ ನಿಲ್ಸಿದ್ಮೇಲೆ ಆ ಕಡೆ ಹೋಯ್ತು. ಬಸ್ಸವರು ಅವ್ರು ಹೋಗ್ಬಿಟ್ರು, ಹೋಗಿ ಹೊಡೆದ್ರು. ನಾನು ನಂಬಿಲ್ಲ ಅಂತ, ನಾನು ಸುಮ್ಮನೆ ಅಲ್ಲೇ ಹಂಗಿದ್ರೆ ಪೈಪ್ ಇಟ್ಕೊಂಡು ಅದೇ ಬಸ್ ಅಂತ ಹೇಳ್ತಾರೆ. ಆ ಬಸ್ ಅವರ ಇಲ್ಲ ಅದೆಲ್ಲ ಅದಲ್ವಾ ವೈಟ್ಗಲ್ರು ಬಸ್ ಅವ್ರು ಹೇಳಿದ್ರು ಅಂತ ಒಬ್ಬರು ಚಿಂತೆ ಇದೆ ಅಂತ ಹೇಳಿ ಅವ್ರಂದ್ರೆ ನಾನು ನಂಬಿಲ್ಲ. ನಾನು ಆಮೇಲೆ ಸುಮ್ಮನೆ ಅಲ್ಲಿ ಯಾವ್ದೋ ಒಂಥರ 5 ಗಂಟೆ 4 ಗಂಟೆಗೆ 4 ಕಾಲಿಗೆ 4:45 ಬಂದಿತ್ತು. ಆ ಕಡೆ ಬಂತು ಬಸ್. ನಾನೇನ್ ಮಾಡ್ದೆ, ಸುಮ್ಮನೆ ಕುತ್ಕೊಂಡು 3:45 ಕಂಡಿದೆ. 3:45 ಕಂಡಾದ್ಮೇಲೆ CCTV ಒಳಗೆ ಬೆಳಗ್ಗೆ ಯಾರೋ ಬಂದಲ್ಲಿ ನಾವು ವಾಕಿಂಗ್ ಬರ್ತಿದ್ದಾಗ ಹೇಳಿದ್ರು ನಮ್ಗೆ. ಅವಾಗ ನಮ್ಮ ಪಾನಿಪುರಿ ಮಂಜಣ್ಣನಿಗೆ ಹೇಳ್ದು, ಅಣ್ಣ ನಾವು ಚಂದ್ರಣ್ಣನ ಮನೆಗೆ ನಮ್ ಇಲ್ಲೆಲ್ಲ ಹುಡುಕ್ತಾ ಇದ್ರು, ನಂದು ಈಚೆಗಡೆಗೆ ಹಾಕ್ಸಿಲ್ಲ ನನ್ನ ಮನೆಗೆ, ಚಂದ್ರಣ್ಣನ ಮನೆಯಲ್ಲ ಐತೆ, ಹೋಗಿ CCTV ನೋಡೋಣ ಅಂದೆ. ಅವರು ನೋಡಾದ್ಮೇಲೆ ಅವಾಗಲೇ ಫೋನ್ ಮಾಡಿದ್ರು, ಈಗ ಬಂದಿದೆ ಅಣ್ಣ, ಇಲ್ಲಿಂದ ಈ ಕಡೆಯಿಂದ ಆ ಕಡೆ ಕೆಗರಿದೆ, ಇದೇ ಇಲ್ಲಿ ಚಿರತೆ ಅಂತ ಹೇಳಿದ್ರು. ಈಗ ಇವತ್ತು ಬೆಳಗ್ಗೆ ಕೂಡ ನಾವು ಅದೇ ಸೇಮ್ ಟೈಮ್ಗೆ ಇವತ್ತೊಂಚೂರು 4:15 ಬಂದಿದೆ. ಬಂದಾಗ ಅದನ್ನು ತಿರ್ಗಾ ಅವ್ರು ಬೆಳಗ್ಗೆ ನಾವು ವಾಕಿಂಗ್ ಮುಗಿಸ್ಕೊಂಡ್ ಬಂದಾಗ ತಿರ್ಗಾ ಮಂಜಣ್ಣ ಸಿಕ್ಕಿದ್ರು. ನಿಮ್ಗೆ ಪಾನಿಪುರಿ ಅಂಗಡಿತಾವ್ ಮಂಜಣ್ಣ ತಿರ್ಗಾ ಇನ್ನೊಂದ್ಸರಿ ಚೆಕ್ ಮಾಡಿ ನೋಡು, ಇಲ್ಲಿ ಯಾರೋ ಒಬ್ರು ಹೇಳಿದ್ರು. ಅಲ್ಲಿ ಹೇಳಿದ ತಕ್ಷಣ ಬಸ್ನವನು, ಇಲ್ಲಿ ಸ್ಕೂಲ್ ಬಸ್ ನಿಲ್ಲಿಸ್ತಾರೆ, ಆ ಸ್ಕೂಲ್ ಬಸ್ ನ ಡ್ರೈವರು ಅಲ್ಲಿ ಹೇಳ್ತಾ ಇದ್ದ ಮಂಜಣ್ಣನ್ಗೆ, ಮಂಜಣ್ಣ ಇನ್ನೊಂದ್ಸರಿ ಹೋಗ್ಬಿಟ್ಟು ಚಂದ್ರಣ್ಣನ ಮನೆ ಒಳಗೆ ಚೆಕ್ ಮಾಡೋಣ ಅಂತ ಹೇಳಿ ಅವ್ರು ಹೋಗಿ ಚೆಕ್ ಮಾಡಾದ್ಮೇಲೆ ಈಗ ಬಂದು ಚಿರತೆ ಇದೆ. ಈಗೆಲ್ಲ ಇನ್ಫಾರ್ಮ್ ಮಾಡಿದ್ರ ಸರ್? ನಾನು MLA ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದೀವಿ, ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ. ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿಲ್ಲ. ಯಾಕೆಂದ್ರೆ ಅವ್ರು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ, ಅವ್ರಿಂದ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಅವ್ರು ನೆನ್ನೆ ಬಂದು ಇದ್ರೆ, ಅವ್ರು ಕರೆಕ್ಟ್ ಆಗಿ ಫಾರೆಸ್ಟ್ ಇಲಾಖೆಯವ್ರು ಕೆಲಸ ಮಾಡಿದ್ರೆ, ಆ ಚಿರತೆ ಬೋನ್ ಇಟ್ಟಿದ್ರೆ ನೆನ್ನೆಗೆ ಸಿಗೋದು. ಇಲ್ಲೆಲ್ಲ CCTV ಅಳವಡಿಸಿದ್ರೆ ಸುತ್ತೂ ಅವಾಗ ಅವ್ರಿಗೆ ಗೊತ್ತಾಗಿರೋದು ಅದ್ ಬಂದು ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಯ್ತು ಫಸ್ಟ್. ಅವರು ಅದನ್ನ ಮಾಡ್ಲೇ ಇಲ್ವಲ್ಲ ಅವ್ರು ಇಲಾಖೆಯವರು. ಬಂದ್ರು ನೋಡಿದ್ರು ಹೊಂಟೋದ್ರು. ನಾಳೆ ಬೆಳಿಗ್ಗೆ ಇಲ್ಲಿ ಎಲ್ಲ ವಯಸ್ಸಾದ್ರು, ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದ್ರಿಂದ ಇಲ್ಲೇ ಹೋಗ್ತಾರೆ. 9:30 ನೈಟಾ ಕರೆಕ್ಟಾಗಿ 9:40ರಿಂದ 9:45. ನಾನು 9:45 ನೋಡಿದ್ದು. ಅದೇ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸೇಮ್ ಅದೇ ಜಾಗ. ಹೌದಾ? ಮೋಸ್ಟ್ಲಿ ಆ ಗೂಡಲ್ಲಿ ಮರಿಗಿರಿ ಹಾಕಿರ್ಬೇಕು ಅಂತೀರಲ್ಲ? ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂದು ಎಗಿರ್ತು ಕೆಳಗಡೆ. ಮತ್ತೆ ನನ್ನ ಆಟೋ ತಗೊಂಡ್ ಬರ್ತಾ ಇದೆ, ನಾನು ನೋಡಿ ಮತ್ತೆ ಸೇಮ್ ಆ ಕಡೆ ಡೈ ಹೊಡಿತು. ಹೌದಾ? ಹೊರಗೆ 9:30 ನೈಟಾ ಕರೆಕ್ಟಾಗಿ 9:40ರಿಂದ 9:45. ನಾನು ಭಾರತ್ ನಗರದಲ್ಲಿ ಚಿರತೆಯ ಓಡಾಟಕ್ಕೆ ಸ್ಥಳೀಯರು ಆತಂಕದಲ್ಲಿದ್ದಾರೆ. ಹೊರಗೆ ಬರಬೇಡಿ ಅಂದ್ರೆ ಎಷ್ಟು ದಿನ ಅಂತ ಮನೆಯೊಳಗೆ ಇರೋದಕ್ಕೆ ಸಾಧ್ಯ? ಎಚ್ಚರಿಕೆ ವಹಿಸಿ ಅಂದ್ರೆ ಎಷ್ಟು ಅಂತ ನಾವು ಜಾಗರೂಕರಾಗಿರೋಕ್ಕಾಗುತ್ತೆ? ಚಿರತೆ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತಾ? ಇಂಥ ಟೈಮಲ್ಲಿ ಚಿರತೆ ಬರುತ್ತೆ, ನಾವು ಹೊರಗೆ ಬರಬಾರ್ದು ಅಂತೇಳಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಚಿರತೆಯನ್ನು ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂದರೆ ಮೊದಲು CCTV ಅಳವಡಿಕೆ ಮಾಡಿ, CCTV ಮೇಲೆ ಕಣ್ಗಾವಲಿರ್ಬೇಕು ನಿಮ್ಮದು. ಎಲ್ಲಿ ಓಡಾಡ್ತಾ ಇದೆ ಚಿರತೆಯ ಓಡಾಟ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಿದೆ, ಎಲ್ಲಿ ಹೋಗುತ್ತೆ, ಏನು ಬೇಟೆ ಆಡುತ್ತೆ, ಎಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಅದ್ರ ಬಗ್ಗೆ ಅಬ್ಸರ್ವೇಷನ್ ಇರಬೇಕಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಚಿರತೆ ಈಗ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಟ್ ಅಲ್ಲಿ ಹೇಳಿರುವಂತಹ ಸ್ಥಳೀಯರ ಹೇಳಿಕೆಗಳನ್ನ ನಾವು ಗಮನಿಸಿದಾಗ, ಅವರ ಆಕ್ರೋಶವನ್ನ ಗಮನಿಸಿದಾಗ, ಅಲ್ಲಿ ಅರಣ್ಯ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಬರ್ತಾರೆ ಹೋಗ್ತಾರೆ, ಬಟ್ CCTV ಮೇಲೆ ಗಮನ ಹರಿಸ್ತಿಲ್ಲ, ಬೇಕಾಗಿರುವಂತ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಆರೋಪ. ಕಾರ್ಯಾಚರಣೆ ಹೆಂಗ್ ನಡೀತಿದೆ? ಆರೋಪಗಳೆಲ್ಲವೂ ಕೂಡ ನಿಜಾನ? ಏನ್ ಮಾಡಬಹುದು ಅರಣ್ಯಾಧಿಕಾರಿಗಳು ಅಂತ? ಖಂಡಿತವಾಗ್ಲೂ ಸೌಖ್ಯ. ಈಗಾಗ್ಲೇ ಏನು ಬ್ಯಾಡ್ರಳ್ಳಿಯ ಭರತ್ ನಗರ ಏನಿದೆ ಅಲ್ಲಿ ಕೂಡ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ನಿನ್ನೆಯಿಂದನೂ ಕೂಡ ಇಲ್ಲಿ ಓಡಾಟ ಮಾಡ್ತಿದೆ ಅಂತ ಕೂಡ ಸ್ಥಳೀಯರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಇಲ್ಲಿ ಅರಣ್ಯ ಅಧಿಕಾರಿಗಳು ಬರ್ಬೇಕಾಗಿದೆ, ಆದ್ರೆ ಅವರು ಕೂಡ ಎಲ್ಲೂ ಬರ್ತಾ ಇಲ್ಲ ಅನ್ನೋದೇ ಇಲ್ಲಿನ ಸ್ಥಳೀಯರ ಆಕ್ರೋಶ ಆಗಿರುವಂತದ್ದು. ಯಾಕಂದ್ರೆ ಈಗಾಗ್ಲೇ ನಿನ್ನೆಯಿಂದ ಕಾಣಿಸ್ಕೊಂಡಿದ್ರು ಕೂಡ ಅರಣ್ಯ ಅಧಿಕಾರಿಗಳ ಟೀಮ್ ಏನಿದೆ ಅವರು ಕೂಡ ಬಂದು ಇಲ್ಲಿ ಇರ್ಬೇಕಾಗತ್ತೆ, ಅವ್ರಿದ್ದು ಇಲ್ಲಿರುವಂತ ಸಿಚುಯೇಷನ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆದ್ರೆ ಯಾವುದೇ ರೀತಿಯ ಇಲ್ಲಿ ಅರಣ್ಯ ಅಧಿಕಾರಿಗಳು ಬರ್ತಿಲ್ಲ ಅಂತಾನು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರು ಕೂಡ ಬರ್ಬೇಕಾಗತ್ತೆ, ಮತ್ತೆ ಏರಿಯಾಗಳನ್ನ ರೌಂಡ್ಸ್ ಹಾಕ್ಬೇಕಾಗತ್ತೆ, ಜೊತೆಗೆ ಇಲ್ಲಿರುವಂತ ಕೆಲವೊಂದು CCTVಗಳನ್ನ ಕೂಡ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಗಳು ಕೂಡ ಬೇಕಾಗತ್ತೆ, ಬೋನ್ಗಳು ತಂದ ಇಡುವಂತದ್ದಾಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಮತ್ತೆ ಅದರಲ್ಲಿ ಪರಿಣಿತಿ ಹೊಂದಿರುವಂತ ಅಧಿಕಾರಿಗಳು ಕೂಡ ಇರ್ತಾರೆ ಅರಣ್ಯ ಇಲಾಖೆಯಲ್ಲಿ, ಅವರನ್ನು ಕೂಡ ಕರ್ಸ್ಬೇಕಾಗತ್ತೆ. ಈ ರೀತಿಯಾದಂತ ಕೆಲಸವನ್ನ ಇಲ್ಲಿ ಬ್ಯಾಡ್ರಳ್ಳಿ ಆ ಭಾಗದಲ್ಲಿ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಕೆಲಸಗಳು ಮಾಡ್ದಲೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಸುಮ್ನೆ ಇದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗ್ಲೇ ಮೂಡ್ದಲೇ ಇರೋದಿಲ್ಲ. ಬೆಳಗಿನ ಜಾವನು ಕೂಡ ಈಗಾಗ್ಲೇ ಒಂದು 30 ನಿಮಿಷಗಳ ಹಿಂದೆ ಅಷ್ಟೇ ನಾವು ನೋಡಿದ್ವಿ, ಇಲ್ಲೇ ಹೋಯ್ತು ಅಂತಾನು ಕೂಡ ಕೆಲ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಆತಂಕದಲ್ಲಿ ಓಡಾಡುವಂತ ಕೆಲಸಕ್ಕೂ ಕೂಡ ಈಗಾಗ್ಲೇ ಮುಂದಾಗಿದ್ದಾರೆ. ಕೆಲವೊಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಂತೂ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ. ಹೀಗಿದ್ರು ಕೂಡ ಕೇವಲ ಇಲ್ಲಿ ಪೊಲೀಸರು ಬಂದು ಮಾತ್ರ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅರಣ್ಯ ಅಧಿಕಾರಿಗಳು ಅಂದ್ರೆ ಇಲ್ಲಿ ತುರುಬ್ರಳ್ಳಿ ಏನೋ ಕಾಡೇನಿದೆ ಇಲ್ಲಿಂದ ಸ್ವಲ್ಪ ನಿಯರ್ ಆಗತ್ತೆ. ಸೊ ಹೀಗಾಗಿ ಅಲ್ಲೂ ಕೂಡ ಹೋಗಿರುವಂತ ಚಾನ್ಸಸ್ ಇರತ್ತೆ. ಸೊ ಹೀಗಾಗಿ ಅಲ್ಲಿಂದನೂ ಕೂಡ ಪರಿಶೀಲನೆ ಮಾಡ್ಬೇಕಾಗತ್ತೆ. ಹೀಗಿದ್ರು ಕೂಡ ಯಾವುದೇ ರೀತಿಯಾದಂತ ಅರಣ್ಯ ಅಧಿಕಾರಿಗಳು ಇತ್ತ ಬರ್ದಲೆ ಕೇವಲ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡು ಅವರು ಆಫೀಸಲ್ಲಿ ಅವ್ರು ಕೂತಿದಾರದು ಎಷ್ಟು ಮಟ್ಟದ ಸರಿ ಅಂತಾನು ಕೂಡ ಈಗಾಗ್ಲೇ ಪ್ರಶ್ನೆಯನ್ನು ಮಾಡ್ಲಾಗ್ತಿರುವಂತದ್ದು. ಸೊ ಹೀಗಾಗಿ ಈಗಾಗ್ಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಡ್ರೋನ್ ಈಗ ಸದ್ಯ ಬಿಟ್ಟಿರುವಂತದ್ದು. ಆ ಡ್ರೋನ್ ಅನ್ನ ಏನೋ ಉಪಯೋಗ ಮಾಡಿ ಆ ನಂತರ ಆ ಒಂದು ಡ್ರೋನ್ ಮುಖಾಂತರ ಏನೋ ಕಂಡುಹಿಡಿಯುವಂತ ಕೆಲಸಕ್ಕೂ ಕೂಡ ಈಗಾಗ್ಲೇ ಮುಂದಾಗ್ತಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಿದೆ. ಕಾರ್ಯಾಚರಣೆ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ಡ್ರೋನ್ ಬಳಸುವಂತದ್ದಾಗಿರ್ಬೋದು, ಜೊತೆಗೆ ಕೆಲವೊಂದು ಎಕ್ವಿಪ್ಮೆಂಟ್ ಗಳನ್ನ ತರುವಂತದ್ದಾಗಿರ್ಬೋದು. ಇವೆಲ್ಲವನ್ನು ಕೂಡ ಮಾಡಿದಾಗ್ಲೇ ಇಲ್ಲಿ ಚಿರತೆನ ಹಿಡಿಯೋದಕ್ಕೆ ಸಾಧ್ಯ. ಅದು ಯಾಕಂದ್ರೆ ಜನರು ಏನು ಶಬ್ದ ಕೇಳಿದ್ರು ಅದು ಈತ ಬರೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಹೀಗಾಗಿ ಡ್ರೋನ್ ಅದಲ್ಲಿ ಡ್ರೋನ್ ದೃಶ್ಯಗಳನ್ನ ಆಧರಿಸಿ ಅವ್ರು ಅಲ್ಲಿ ಹೋಗಿ ಏನೋ ಕಾರ್ಯಾಚರಣೆನ ಮಾಡಬಹುದಾಗಿದೆ. ಹಾಗಾಗಿ ಈಗ ಡ್ರೋನ್ ಆ ವಿಜುವಲ್ಸ್ ಏನು ನೋಡ್ತಾ ಇದ್ದೀರಾ, ಈಗ ತಾನೇ ಡ್ರೋನ್ ಅನ್ನ ಕರ್ಸುವಂತ ಕೆಲಸಕ್ಕೂ ಕೂಡ ಈಗಾಗ್ಲೇ ಅರಣ್ಯ ಅಧಿಕಾರಿಗಳು ಜೊತೆಗೆ ಪೊಲೀಸರು ಇಬ್ರು ಕೂಡ ಕಾರ್ಯಾಚರಣೆಗೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇನ್ನೇನು ಇವತ್ತು ಕಾರ್ಯಾಚರಣೆ ಮಾಡಿ ಆ ನಂತರ ನಿಜಕ್ಕೂ ಕೂಡ ಚಿರತೆಯನ್ನ ಸೆರೆ ಹಿಡಿತಾರ ಅನ್ನೋದೇ ಒಂದ್ ರೀತಿಯಾದಂತಹ ದೊಡ್ಡ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್, ಲೈವ್ ಡೀಟೇಲ್ಸ್ಗೆ.